10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಸಮಾಜ ವಿಜ್ಞಾನದಲ್ಲಿ ಬರಬಹುದಂಥ ಫಿಕ್ಸ್ ಕ್ವಶನ್ಸ್ಗಳನ್ನು ಮತ್ತು ಉತ್ತರಗಳನ್ನು ನೋಡೋಣ. ಈಗ ನೋಡಿ, ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ. ಇತಿಹಾಸದಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ಪಾಠದಲ್ಲಿ ಪ್ಲಾಸಿ ಕದನದ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳ್ತಾರೆ. ಕಾರಣಗಳು: ದಸ್ತಕಗಳ ದುರುಪಯೋಗ, ಕಪ್ಪು ಕೋಣೆಯ ದುರಂತ, ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ಪರಿಣಾಮ ಏನೇನಾಯಿತು? ಸಿರಾಜ್ ಯುದ್ಧದಲ್ಲಿ ಸೋತನು, ಭಾರತೀಯರಲ್ಲಿದ್ದ ಲೋಭಿತನ ಪ್ರದರ್ಶಿಸಿತು, ಮಿರ್ ಜಾಫರ್ ಬಂಗಾಳದ ನವಾಬನಾದನು, ಕಂಪನಿ ಅನಿರ್ಬಂಧಿತ ಹಕ್ಕು ಪಡೆಯಿತು, ಮೀರ್ ಜಾಫರ್ ಕಂಪನಿಗೆ 17.7 ಕೋಟಿ ಹಣ ನೀಡಿದನು. ಇನ್ನು ಬಕ್ಸಾರ್ ಕದನದ ಪರಿಣಾಮಗಳು ಅಥವಾ ಬ್ರಿಟಿಷರು ಭಾರತದಲ್ಲಿ ನೆಲೆಯೂರಲು ಬಕ್ಸಾರ್ ಕದನವು ಹೇಗೆ ಸಹಾಯವಾಯಿತು? ಮೈತ್ರಿ ಸೈನ್ಯವು ಬ್ರಿಟಿಷರ ವಿರುದ್ಧ ಸೋತಿತು. ಎರಡನೇ ಶಾ ಆಲಂ ಕಂಪನಿಗೆ ದಿವಾನಿ ಹಕ್ಕು ನೀಡಿದ. ಶಾ ಆಲಂ ಕಂಪನಿಗೆ 26 ಲಕ್ಷಗಳಿಗೆ ಬಂಗಾಳ ಬಿಟ್ಟುಕೊಟ್ಟನು. ಔದ್ನ ನವಾಬ ಕಂಪನಿಗೆ ಯುದ್ಧ ನಷ್ಟ 50 ಲಕ್ಷ ನೀಡಿದನು. ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ನೀಡಿದರು. ಬಂಗಾಳದ ಆಡಳಿತವನ್ನು ಕಂಪನಿ ವಹಿಸಿಕೊಂಡಿತು. ಇನ್ನು ನೋಡಿ, ಬ್ರಿಟಿಷ್ ಆಳ್ವಿಕೆ ವಿಸ್ತರಣೆಯಲ್ಲಿ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು, ಷರತ್ತುಗಳು, ಬ್ರಿಟಿಷ್ ವಿಸ್ತರಣಾ ನೀತಿಗೆ ಸಹಾಯಕ ಸೈನ್ಯ ಪದ್ಧತಿ ಹೇಗೆ ಸಹಕಾರಿಯಾಯಿತು ಅಂತ. ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ಇರಿಸಿಕೊಳ್ಳಬೇಕು. ಸೇನೆಯ ವೆಚ್ಚವನ್ನು ರಾಜ್ಯವೇ ಭರಿಸಬೇಕು. ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಿಸಿಕೊಳ್ಳಬೇಕು. ಬೇರೆ ಯುರೋಪಿಯನ್ನರನ್ನು ನೇಮಿಸಿಕೊಳ್ಳುವಂತಿಲ್ಲ. ಯುದ್ಧ ಅಥವಾ ಸಂಧಾನ ಮಾಡಿಕೊಳ್ಳಬೇಕಾದರೆ ಗವರ್ನರ್ ಜನರಲ್ನ ಅನುಮತಿ ಬೇಕು. ಕಂಪನಿಯು ರಾಜ್ಯಕ್ಕೆ ರಕ್ಷಣೆ ಒದಗಿಸಬೇಕು. ಭಾರತೀಯ ಸಂಸ್ಥಾನಗಳು ಇದರಿಂದ ಬ್ರಿಟಿಷರ ವಶವಾದವು. ಇನ್ನು ಬ್ರಿಟಿಷ್ ಆಳ್ವಿಕೆ ಪರಿಣಾಮದಲ್ಲಿ ನೋಡಿ, ಭಾರತದಲ್ಲಿ ಬ್ರಿಟಿಷ್ ಕಂದಾಯ ನೀತಿಗಳಿಂದಾದ ಪರಿಣಾಮಗಳನ್ನು ತಿಳಿಸಿ. ಜಮೀನ್ದಾರಿ ವರ್ಗ ಸೃಷ್ಟಿಯಾಯಿತು. ರೈತರು ಕಂದಾಯ ನೀತಿಗಳಿಂದ ಸಂಕಷ್ಟಕ್ಕೆ ಒಳಗಾದರು. ಭೂಮಿ ಮಾರಾಟದ ವಸ್ತುವಾಯಿತು. ಜಮೀನ್ದಾರರು ತಮ್ಮ ಭೂಮಿಯನ್ನು ಪರಭಾರೆ ಮಾಡಿದರು. ಕೃಷಿ ಕ್ಷೇತ್ರ ವಾಣಿಜ್ಯೀಕರಣಗೊಂಡಿತು. ಹಣದ ಲೇವಾದೇವಿಗಾರರು ಬಲಿಷ್ಠರಾದರು. ಇಂಗ್ಲೆಂಡಿನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನೇ ಬೆಳೆಯಬೇಕಾಯಿತು. ಬ್ರಿಟಿಷ್ ಶಿಕ್ಷಣ ನೀತಿಯಿಂದಾದಂಥ ಪರಿಣಾಮಗಳೇನು? ಶಿಕ್ಷಣ ನೀತಿಯ ಬಗ್ಗೆ: ಪ್ರಜಾಪ್ರಭುತ್ವ ಇತ್ಯಾದಿ ಪರಿಕಲ್ಪನೆಗಳ ಪರಿಚಯ, ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆ, ವೃತ್ತಪತ್ರಿಕೆಗಳ ಉಗಮ, ಸ್ಥಳೀಯ ಭಾಷೆಯ ಅಭಿವೃದ್ಧಿ, ಸಾಮಾಜಿಕ ಚಳುವಳಿಯ ಉಗಮ, ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ, ಭಾರತೀಯ ಸಾಂಸ್ಕೃತಿಕ ಪರಂಪರೆಯ ಅರಿವು, ವಿದೇಶಿ ದಾರ್ಶನಿಕರ ಪ್ರಭಾವ. ಇನ್ನು ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು, ಮೂರನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು, ಶ್ರೀರಂಗಪಟ್ಟಣ ಒಪ್ಪಂದದ ಷರತ್ತುಗಳನ್ನು ತಿಳಿಸಿ. ಟಿಪ್ಪು ತನ್ನ ಅರ್ಧ ರಾಜ್ಯ ಕಳೆದುಕೊಂಡನು. 2 ಕೋಟಿ ಯುದ್ಧ ನಷ್ಟ ಪರಿಹಾರವಾಗಿ ನೀಡಿದನು. ಯುದ್ಧ ನಷ್ಟ ಭರ್ತಿಗೆ ಗ್ಯಾರಂಟಿಯಾಗಿ ತನ್ನ 2 ಮಕ್ಕಳನ್ನು ಒತ್ತೆ ಇಟ್ಟನು. ಪರಸ್ಪರರು ಸೆರೆಹಿಡಿದ ಸೈನಿಕರನ್ನು ಬಿಡುಗಡೆಗೊಳಿಸಿದರು. ಬ್ರಿಟಿಷರು ಶ್ರೀರಂಗಪಟ್ಟಣದಿಂದ ತಮ್ಮ ಸೈನ್ಯವನ್ನು ಹಿಂತೆಗೆಯಿತು. ಶ್ರೀರಂಗಪಟ್ಟಣ ಒಪ್ಪಂದದ ಮೂಲಕ ಯುದ್ಧ ಮುಕ್ತಾಯವಾಯಿತು. ಇನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಧನೆಗಳನ್ನು ತಿಳಿಸಿ. ಮಾರಿ ಕಣಿವೆ ಜಲಾಶಯ ನಿರ್ಮಾಣ, ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪನೆ, ಬೆಂಗಳೂರಿಗೆ ವಿದ್ಯುತ್ ಸರಬರಾಜು, ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗೆ ಶಿಕ್ಷಣ ಶುಲ್ಕ ರದ್ದು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ, ಭಾರತೀಯ ವಿಜ್ಞಾನ ಸಂಸ್ಥೆಯ ಸ್ಥಾಪನೆ, ಕಾವೇರಿ ನದಿಗೆ ಅಣೆಕಟ್ಟು ನಿರ್ಮಾಣ. ಇನ್ನು ಸಾಮಾಜಿಕ ಧಾರ್ಮಿಕ ಸುಧಾರಣಾ ಚಳವಳಿಗಳಲ್ಲಿ ನೋಡಿ, ಬ್ರಹ್ಮ ಆರ್ಯ ಸತ್ಯಶೋಧಕ ಪ್ರಾರ್ಥನಾ ಸಭಾದ ಪ್ರಮುಖ ಬೋಧನೆ, ಅಲಿಗರ್ ಚಳವಳಿಯ ಅಂಶಗಳನ್ನು ಅಥವಾ ಬೋಧನೆಗಳನ್ನು ಮುಖ್ಯಾಂಶಗಳನ್ನು ತಿಳಿಸಿರಿ ಅಂತ ಕೇಳ್ತಾರೆ. ಏಕದೇವತಾರಾಧನೆಯನ್ನು ಪ್ರತಿಪಾದಿಸಿದರು. ಅರ್ಥಹೀನ ಆಚರಣೆ ವಿರೋಧ, ಜಾತಿ ಪದ್ಧತಿಯ ನಿಷೇಧ, ಬಾಲ್ಯ ವಿವಾಹ ನಿಷೇಧ, ಬಹುಪತ್ನಿತ್ವ ವಿರೋಧ, ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ. ನೋಡಿ, ಇವೆಲ್ಲ ಪಾಯಿಂಟ್ಸ್ಗಳನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಧಾರ್ಮಿಕ ಸಹಿಷ್ಣುತೆಗೆ ಒತ್ತು, ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ. ಎಲ್ಲ ಒಂದು ಬೋಧನೆಗಳಲ್ಲಿ ನಮಗೇನು ಕಂಡು ಬರೋದಂದರೆ ಇದೇ ಪಾಯಿಂಟ್ಸ್ಗಳು. ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ. ಇನ್ನು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ತಿಳಿಸಿ. ನೋಡಿ, ಇಂಗ್ಲೆಂಡ್ನಲ್ಲಾದ ಕೈಗಾರಿಕಾ ಕ್ರಾಂತಿ, ಭಾರತೀಯ ವಸ್ತುಗಳ ಮೇಲಿನ ಅಧಿಕ ತೆರಿಗೆ, ಭಾರತದ ಗೃಹ ಕೈಗಾರಿಕೆಗಳ ಅವನತಿ, ಕಂದಾಯಕ್ಕಾಗಿ ರೈತರ ಶೋಷಣೆ, ಇನಾಮ್ ಭೂಮಿಯನ್ನು ರೈತರು ವಾಪಸ್ಸು ಪಡೆದರು, ಲಕ್ಷಾಂತರ ಕಾರ್ಮಿಕರು ನಿರುದ್ಯೋಗಿಗಳಾದರು, ಜಮೀನ್ದಾರರು ಕೃಷಿಕರನ್ನು ಶೋಷಿಸಿದರು, ಕರಕುಶಲ ಕೈಗಾರಿಕೆಗಳ ಅವನತಿ. ಇನ್ನು ಸೈನಿಕ ಕಾರಣಗಳು: ಸಾಗರೋತ್ತರ ಸೇವೆಗೆ ಒತ್ತಾಯ, ಭಾರತೀಯ ರೈತರ ಶೋಚನೀಯ ಸ್ಥಿತಿ, ವೇತನ ಬಡ್ತಿಯಲ್ಲಿ ಭಾರತೀಯ ಸೈನಿಕರಿಗೆ ತಾರತಮ್ಯ, ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರು ನಿರುದ್ಯೋಗಿಗಳಾದರು. ಇನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಅಂತ ಕೇಳ್ತಾರೆ. ಇದು ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು. ಸ್ವಹಿತಾಸಕ್ತಿಗಾಗಿ ನಡೆದ ಹೋರಾಟ, ಸೂಕ್ತ ಯೋಜನೆಯ ಕೊರತೆ, ಸೂಕ್ತ ಸಂಘಟನೆಯ ಕೊರತೆ, ಸೂಕ್ತ ಮಾರ್ಗದರ್ಶನದ ಕೊರತೆ, ಸಿಪಾಯಿಗಳು ಜನರ ವಿಶ್ವಾಸ ಕಳೆದುಕೊಂಡರು, ದೇಶೀಯ ರಾಜರು ಬ್ರಿಟಿಷರಿಗೆ ನೀಡಿದ ಬೆಂಬಲ, ಶಸ್ತ್ರಾಸ್ತ್ರಗಳ ಕೊರತೆ, ಸೂಕ್ತ ನಾಯಕತ್ವದ
ಕೊರತೆ. ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು ಅಥವಾ 1858ರ ಬ್ರಿಟನ್ ರಾಣಿಯ ಘೋಷಣೆ, ಕಂಪನಿಯ ಆಡಳಿತ ಅಂತ್ಯವಾಯಿತು, ಬ್ರಿಟನ್ ರಾಣಿಯು ನೇರ ಆಳ್ವಿಕೆ ಪ್ರಾರಂಭವಾಯಿತು, ಭಾರತೀಯರ ಬೆಂಬಲ ಇಲ್ಲದೆ ಆಡಳಿತ ನಡೆಸುವುದು ಕಷ್ಟವೆಂದು ಅರಿತರು, ಪ್ರಾದೇಶಿಕ ವಿಸ್ತರಣೆಯನ್ನು ಕೈಬಿಡುವುದು, ಕಾನೂನಿನ ಮುಂದೆ ಸಮಾನತೆ, ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ, ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ದಿಕ್ಸೂಚಿ. 1858ರ ರಾಣಿಯ ಭರವಸೆಗಳ ಘೋಷಣೆ. ಇನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ತಿಳಿಸಿ ಎಂದಿದ್ದಾರೆ. ಬ್ರಿಟಿಷ್ ಆಳ್ವಿಕೆ ಮತ್ತು ನ್ಯಾಯಪರತೆಯಲ್ಲಿ ನಂಬಿಕೆ. ಅಲ್ಲಲ್ಲಿ ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಇದು ನ್ಯಾಯಪರತೆಯಲ್ಲಿ ನಂಬಿಕೆ. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆಗಳನ್ನು ಮುಂದಿಡುತ್ತಿದ್ದರು. ಜನರಲ್ ರಾಜಕೀಯ ಎಚ್ಚರಗೊಳಿಸಿದರು. ದೇಶದ ಕೈಗಾರಿಕೆಗಳ ಅಭಿವೃದ್ಧಿ. ಸೈನಿಕ ವೆಚ್ಚ ಕಡಿಮೆ ಮಾಡುವುದು, ಉತ್ತಮ ಶಿಕ್ಷಣ ನೀಡುವುದು, ಬಡತನದ ಬಗ್ಗೆ ಅಧ್ಯಯನ ನಡೆಸುವುದು, ಸಂಪತ್ತಿನ ಸೋರಿಕೆ ಬಗ್ಗೆ ವಿವರಿಸಿದರು. ಬ್ರಿಟಿಷರು ಬಂಗಾಳ ವಿಭಜನೆಯನ್ನು ಹಿಂಪಡೆಯಲು ಕಾರಣವೇನು? ಹಿಂದೂ ಮುಸ್ಲಿಂ ಏಕತೆ, ರಕ್ಷಾಬಂಧನ ಆಚರಣೆ, ದೇಶಾದ್ಯಂತ ಪ್ರತಿಭಟನೆಗಳು ನಡೆದವು, ಸ್ವದೇಶಿ ಆಂದೋಲನಕ್ಕೆ ಕರೆ ನೀಡಿದರು, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸಿದರು. ಇದರಿಂದಾಗಿ ಬಂಗಾಳ ವಿಭಜನೆಯನ್ನು ಹಿಂಪಡೆದರು ಅಂತ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರ. ಪೂರ್ಣ ಸ್ವರಾಜ್ಯದ ಕನಸು, ಹಿಂಸಾತ್ಮಕ ಹೋರಾಟ, ರಹಸ್ಯ ಸಂಘಟನೆಗಳ ಮೂಲಕ ತರಬೇತಿ, ಬಾಂಬು ಮತ್ತು ಬಂದೂಕುಗಳ ಬಳಕೆ, ಬಾಂಬು ಮತ್ತು ಆಗಬೇಕದು, ಕೊಲೆ ಸಂಚಿನ ಆರೋಪದ ಮೇಲೆ ಬಂಧನ, ಅನೇಕರ ಗಲ್ಲಿಗೇರಿಸಲಾಯಿತು. ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರಗಾಮಿಗಳ ಪಾತ್ರ. ಬಾಲಗಂಗಾಧರ ತಿಲಕರ ಪಾತ್ರ ಇದರಲ್ಲಿ ಇಂಪಾರ್ಟೆಂಟ್ ಕೇಳೋದು. ಮೃದು ಧೋರಣೆಯನ್ನು ವಿರೋಧಿಸಿದರು, ರಾಜಕೀಯ ಭಿಕ್ಷುಕರು ಎಂದು ಕರೆದರು, ಬಂಗಾಳದ ವಿಭಜನೆಯನ್ನು ವಿರೋಧಿಸಿದರು, ವಿದೇಶಿ ವಸ್ತುಗಳ ಬಹಿಷ್ಕಾರ, ಪ್ರಮುಖ ತೀವ್ರಗಾಮಿಗಳ ಬಂಧನ, ದೇಶಾದ್ಯಂತ ಪ್ರತಿಭಟನೆಗಳನ್ನು ನಡೆಸಿದರು, ಬ್ರಿಟಿಷರ ದುರಾಡಳಿತ ಜನರಿಗೆ ತಿಳಿಸಿದರು. ಇನ್ನು ಅಸಹಕಾರ ಚಳವಳಿಯ ಪ್ರಮುಖ ಕಾರ್ಯಕ್ರಮಗಳು. 1920ರಲ್ಲಿ ಗಾಂಧೀಜಿಯವರು ಪ್ರಾರಂಭಿಸಿದರು. ರೌಲತ್ ಕಾಯ್ದೆಯ ವಿರುದ್ಧ ನಡೆದ ಚಳವಳಿ, ಶಾಲಾ ಕಾಲೇಜು ಮತ್ತು ನ್ಯಾಯಾಲಯಗಳ ಬಹಿಷ್ಕಾರ, ಚುನಾವಣೆ ಬಹಿಷ್ಕಾರ, ಗೌರವ ಪದವಿಗಳ ನಿರಾಕರಣೆ, ಸ್ಥಳೀಯ ಸದಸ್ಯರ ರಾಜೀನಾಮೆ, ಕಾರ್ಯಕ್ರಮಗಳ ಬಹಿಷ್ಕಾರ, ವಿದೇಶಿ ವಸ್ತುಗಳ ಬಹಿಷ್ಕಾರ. ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸರ ಪಾತ್ರ. ಕ್ರಾಂತಿಕಾರಿ ಹೋರಾಟಗಾರರು. ಫಾರ್ವರ್ಡ್ ಬ್ಲಾಕ್ ಪಕ್ಷ ಕಟ್ಟಿದರು. ವಿದೇಶದಲ್ಲಿನ ಭಾರತೀಯರ ಸಂಘಟನೆ, ತ್ರಿಪುರಾ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ, INA ನಾಯಕತ್ವ ವಹಿಸಿದರು, ದೆಹಲಿ ಚಲೋ ಕರೆ ನೀಡಿದರು. ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಮತ್ತು ಸಾಧನೆ. ಸಾಮಾಜಿಕ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಪ್ರತಿಪಾದನೆ, ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಟ, ಅಸ್ಪೃಶ್ಯತೆ ನಿವಾರಣೆಗೆ ಹೋರಾಟ, ಸ್ವಾತಂತ್ರ್ಯ ಕಾರ್ಮಿಕ ಪಕ್ಷ ಸ್ಥಾಪನೆ, ಮೂಕನಾಯಕ ಪತ್ರಿಕೆ ಪ್ರಾರಂಭ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು, ದೇಶದ ಮೊದಲ ಕಾನೂನು ಮಂತ್ರಿ, 3 ದುಂಡು ಮೇಜಿನ ಸಭೆಯಲ್ಲಿ ಭಾಗಿ. ಇನ್ನು ಜವಾಹರ್ಲಾಲ್ ನೆಹರು ಅವರ ಕೊಡುಗೆಗಳು ಮತ್ತು ಸಾಧನೆಗಳು. ಭಾರತ ಮೊದಲ ಪ್ರಧಾನಮಂತ್ರಿ, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಮಿಶ್ರ ಆರ್ಥಿಕ ನೀತಿ ಜಾರಿ, ಭಾಷಾವಾರು ಪ್ರಾಂತ್ಯಗಳ ರಚನೆ, ನವಭಾರತದ ಶಿಲ್ಪಿ, ಪಂಚವಾರ್ಷಿಕ ಯೋಜನೆಗಳ ಜಾರಿ, ಪಂಚಶೀಲ ತತ್ವಗಳ ಜಾರಿ, ಅಲಿಪ್ತ ನೀತಿ ಜಾರಿ ಮತ್ತು ವಿದೇಶಾಂಗ ನೀತಿ. ಇನ್ನು ಸ್ವಾತಂತ್ರ್ಯೋತ್ತರ ಭಾರತ ನೋಡಿ. ಭಾರತವು ಸ್ವಾತಂತ್ರ್ಯ ನಂತರ ಎದುರಿಸಿದ ಸಮಸ್ಯೆಗಳು ಯಾವುವು? ನಿರಾಶ್ರಿತರ ಸಮಸ್ಯೆ, ಮತೀಯ ಗಲಭೆಗಳು ಅಥವಾ ಕೋಮು ಗಲಭೆಗಳು, ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಹೊಸ ಸರ್ಕಾರದ ರಚನೆ, ಆಹಾರದ ಉತ್ಪಾದನೆ, ಕೃಷಿ ಬೆಳವಣಿಗೆ, ಕೈಗಾರಿಕೆಗಳ ಬೆಳವಣಿಗೆ, ಸಮಾನತೆಯ ಅಡಿಯಲ್ಲಿ ಸಬಲೀಕರಣ ಮಾಡುವುದು. ಜುನಾಗಢ ಸಂಸ್ಥಾನವನ್ನು ಭಾರತ ಒಕ್ಕೂಟದಲ್ಲಿ ಹೇಗೆ ಸೇರಿಸಲಾಯಿತು ನೋಡಿ, ಇದು ಕೂಡ ಇಂಪಾರ್ಟೆಂಟ್. ನವಾಬ್ ಪಾಕಿಸ್ತಾನ ಸೇರಲು ಕಾನೂನಿಗೆ ಸಹಿ ಹಾಕಿದನು. ಪ್ರಜೆಗಳು ಆತನ ವಿರುದ್ಧ ದಂಗೆ ಎದ್ದರು. ಇದರಿಂದ ನವಾಬ್ ರಾಜ್ಯ ಬಿಟ್ಟು ಪಲಾಯನ. ದಿವಾನ್ನ ಮನವಿ ಮೇರೆಗೆ ಭಾರತದಲ್ಲಿ ವಿಲೀನೀಕರಣ. ಹೈದರಾಬಾದ್ ಸಂಸ್ಥಾನವನ್ನು ಭಾರತ ಒಕ್ಕೂಟಕ್ಕೆ ಹೇಗೆ ಸೇರಿಸಲಾಯಿತು? ಹೈದರಾಬಾದ್ ಸಂಸ್ಥಾನ ನಿಜಾಮನ ಆಸ್ತಿನ ಅಧೀನದಲ್ಲಿತ್ತು. ನಿಜಾಮ್ ಸ್ವತಂತ್ರವಾಗಿರಲು ಬಯಸಿ ವಿಲೀನೀಕರಣ ನಿರಾಕರಿಸಿದನು. ನಿಜಾಮನ ಕ್ರೂರ ಪಡೆ ರಜಾಕರ್ ಬಗ್ಗೆ ಜನರಲ್ಲಿ ವಿರೋಧವಿತ್ತು. ಭಾರತ ಸರ್ಕಾರ ಸೈನ್ಯವನ್ನು ಕಳುಹಿಸಿ ಭಾರತದೊಂದಿಗೆ ವಿಲೀನೀಕರಣಗೊಳಿಸಿತು. ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ಮುಕ್ತಿಗೊಳಿಸಲಾಯಿತು? ಸ್ವಾತಂತ್ರ್ಯ ನಂತರವೂ ಗೋವಾ ಪೋರ್ಚುಗೀಸರ ವಶದಲ್ಲಿತ್ತು. ಗೋವಾವನ್ನು ಭಾರತಕ್ಕೆ ಸೇರಿಸಲು ನಿರಂತರ ಹೋರಾಟ, ಪೋರ್ಚುಗೀಸರು ಚಳವಳಿಯನ್ನು ದಮನ ಮಾಡಲು ಪ್ರಯತ್ನ, ಸತ್ಯಾಗ್ರಹಗಳಿಂದ ಗೋವಾ ವಿಮೋಚನೆ ಹೋರಾಟ. 1961 ಭಾರತ ಮಧ್ಯ ಪ್ರವೇಶಿಸಿ ಗೋವಾ ವಶಪಡಿಸಿಕೊಂಡಿತು. ಇವೆಲ್ಲ ಅತ್ಯಂತ ಪರೀಕ್ಷೆಯಲ್ಲಿ ನಿಮಗೆ ಪ್ರಮುಖ ಆಗ್ತವೆ. ಮಹಾಯುದ್ಧಗಳು ಮತ್ತು ಭಾರತದ ಪಾತ್ರ. ಪ್ರಥಮ ಮಹಾಯುದ್ಧದ ಪರಿಣಾಮಗಳನ್ನು ತಿಳಿಸಿ. ಮೈತ್ರಿಕೂಟ 1919 ಅವಮಾನಕರ ವರ್ಸೆಲ್ ಒಪ್ಪಂದಕ್ಕೆ ಸಹಿ. ಆಸ್ಟ್ರಿಯಾ, ಹಂಗೇರಿ ಮತ್ತು ಆಟೋಮನ್ ಸಾಮ್ರಾಜ್ಯಗಳು ತಮ್ಮ ಅಸ್ತಿತ್ವ ಕಳೆದುಕೊಂಡವು. ಜರ್ಮನಿ ತನ್ನ ಹೆಚ್ಚಿನ ಪ್ರದೇಶಗಳನ್ನು ಕಳೆದುಕೊಂಡಿತು. ಯುರೋಪಿನ ಭೂಪಟವೇ ಬದಲಾಯಿತು. ಹಲವಾರು ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬಂದವು. ಯುದ್ಧಗಳನ್ನು ತಡೆಯುವ ದೃಷ್ಟಿಯಿಂದ ರಾಷ್ಟ್ರಸಂಘ ಅಂದರೆ ಲೀಗ್ ಆಫ್ ನೇಷನ್ಸ್ ರಚನೆಯಾಯಿತು. ಸೋತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆಗೆ ಕಾರಣವಾಯಿತು. ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು. ಹೇಗೆ? ಹಿಟ್ಲರ್ನು ಜರ್ಮನಿಯಲ್ಲಿ ನಾಜಿ ಸಿದ್ಧಾಂತವನ್ನು ಹರಡಿದನು. ಈ ಸಿದ್ಧಾಂತದ ಪ್ರಕಾರ ಜಗತ್ತಿನಲ್ಲಿ 6 ಜನಾಂಗವೇ ಶ್ರೇಷ್ಠ, ಉಳಿದ ಜನಾಂಗಗಳು ಕೇವಲ ಆಳ್ವಿಕೆ ಮಾಡಿಸಿಕೊಳ್ಳಲು ಅರ್ಹರು.
ಜರ್ಮನ್ನರ ಎಲ್ಲ ಸಮಸ್ಯೆಗಳಿಗೆ ಯಹೂದಿಗಳೇ ಕಾರಣ, ಕಮ್ಯುನಿಸ್ಟರು, ಕ್ಯಾಥೋಲಿಕರು, ಸೋಷಿಯಲಿಸ್ಟರು ಕಾರಣ, ಉಗ್ರ ರಾಷ್ಟ್ರೀಯವಾದ, ಸಾಮೂಹಿಕ ಕಗ್ಗೊಲೆ, ಜನಾಂಗೀಯ ದ್ವೇಷವನ್ನು ಪ್ರಸಾರ ಮಾಡಲು ಗೋಬೆಲ್ಸ್ ಎಂಬ ಮಂತ್ರಿಯ ನೇಮಕ. ಇನ್ನು ಫೆಸಿಸ್ಟ್ ವಾದದ ಲಕ್ಷಣಗಳು ಯಾವುವು? ಉಗ್ರ ರಾಷ್ಟ್ರೀಯವಾದ, ಪರಕೀಯ ಶಕ್ತಿಗಳ ನಾಶ, ಹಿಂಸೆ ವೈಭವೀಕರಣ, ಜನಾಂಗೀಯ ಶ್ರೇಷ್ಠತೆ, ಸಾಮ್ರಾಜ್ಯವಾದದ ವಿಸ್ತರಣೆ, ನರಮೇಧಗಳಿಗೆ ಬೆಂಬಲ, ನಿರಂಕುಶವಾದ. ಎರಡನೇ ಮಹಾಯುದ್ಧದ ಪರಿಣಾಮಗಳನ್ನು ತಿಳಿಸಿ ಎಂದಿದ್ದಾರೆ. ಅಪಾರವಾದ ಸಾವು ನೋವು ಮತ್ತು ಆರ್ಥಿಕ ನಷ್ಟ, ನಿರಂಕುಶ ಪ್ರಭುತ್ವಗಳ ಅಂತ್ಯ, ವಿಶ್ವಸಂಸ್ಥೆ ಸ್ಥಾಪನೆ, ಶೀತಲ ಸಮರಕ್ಕೆ ಎಂದು ನಾಂದಿಯಾಯಿತು, ವಸಾಹತುಶಾಹಿತ್ವ ಅಂತ್ಯ, ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ದೇಶಗಳು ವಿರೋಧಿಯಾದ ಶಕ್ತಿಶಾಲಿ ದೇಶಗಳಾದವು, ಪ್ರಬಲ ರಾಷ್ಟ್ರಗಳು ವಸಾಹತುಗಳನ್ನು ಕಳೆದುಕೊಂಡವು, ಅಮೆರಿಕ ಅಣ್ವಸ್ತ್ರ ಪ್ರಯೋಗಿಸಿದ್ದರಿಂದ ಅಣ್ವಸ್ತ್ರ ಪೈಪೋಟಿಗೆ ದಾರಿಯಾಯಿತು. ಇನ್ನು ಸಾರ್ವಜನಿಕ ಆಡಳಿತ ನೋಡಿ. ಸಾರ್ವಜನಿಕ ಆಡಳಿತ ಮಹತ್ವ ಮತ್ತು ಅಗತ್ಯ. ಸರ್ಕಾರದ ಆಧಾರ ಸ್ತಂಭ, ಸಾರ್ವಜನಿಕ ಹಿತಾಸಕ್ತಿ ಕಾಪಾಡುವುದು, ಕಾನೂನುಗಳ ಅನುಷ್ಠಾನ, ಸಾಮಾಜಿಕ ಭದ್ರತೆ, ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಸಹಾಯ. ಸಾರ್ವಜನಿಕ ಆಡಳಿತದ ವ್ಯಾಪ್ತಿ, ಯೋಜನೆ, ಸಂಘಟನೆ, ಸಿಬ್ಬಂದಿಗಳ ಪೂರೈಕೆ, ನಿರ್ದೇಶನ, ಸಮನ್ವಯ, ವರದಿ, ಆಯವ್ಯಯ. ಕೇಂದ್ರ ಮತ್ತು ರಾಜ್ಯ ಲೋಕಸೇವಾ ಆಯೋಗ ಕಾರ್ಯಗಳು: ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವುದು, ನೇಮಕಾತಿಗೆ ವ್ಯಕ್ತಿತ್ವ ಪರೀಕ್ಷೆ ನಡೆಸುವುದು, ಬಡ್ತಿ ಮತ್ತು ವರ್ಗಾವಣೆ ಕುರಿತು ಸರ್ಕಾರಕ್ಕೆ ಸಲಹೆ, ಶಿಸ್ತು ಕ್ರಮ ಕೈಗೊಳ್ಳುವುದು, ರಾಷ್ಟ್ರಪತಿ ಸೂಚನೆ ಮೇರೆಗೆ ಸರ್ಕಾರಕ್ಕೆ ಸಲಹೆ ನೀಡುವುದು. ಭಾರತಕ್ಕಿರುವ ಸವಾಲುಗಳು ಮತ್ತು ಪರಿಹಾರ ಉಪಾಯಗಳು. ಕೋಮುವಾದ ದೇಶದ ಐಕ್ಯತೆಗೆ ಮಾರಕ ಹೇಗೆ? ಸಾಮಾಜಿಕ ಭಿನ್ನತೆ, ಪರಸ್ಪರ ಅಪನಂಬಿಕೆ, ಭಯದ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸಮಾಜದಲ್ಲಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿ, ರಾಷ್ಟ್ರೀಯ ಏಕತೆಗೆ ಮತ್ತು ಸಮಗ್ರತೆಗೆ ಧಕ್ಕೆ, ಸಮಾಜದ ನೆಮ್ಮದಿಯನ್ನು ಹಾಳು ಮಾಡುವುದು, ಅಪಾರ ಸಾವು ನೋವು, ಆಸ್ತಿ, ಸಾಮಾಜಿಕ ಸ್ವತ್ತು ನಾಶ, ದೈಹಿಕ ಹಲ್ಲೆ, ಪರಸ್ಪರ ದೋಷಾರೋಪಣೆ. ಕೋಮುವಾದವನ್ನು ನಿಯಂತ್ರಿಸಲು ನಿಮ್ಮ ಸಲಹೆಗಳನ್ನು ತಿಳಿಸಿ ಅಂತಾರೆ. ಏಕರೂಪ ನಾಗರಿಕ ಸಂಹಿತೆ, ಜಾತ್ಯತೀತ ರಾಷ್ಟ್ರ ನಿರ್ಮಾಣ, ಸಾರ್ವಜನಿಕರ ಎಚ್ಚರ, ರಾಜಕೀಯ ಅಚಲ ನಿರ್ಧಾರ, ಆಡಳಿತಾತ್ಮಕ ಸಮತೋಲನ, ಕ್ರಮಬದ್ಧ ಕಾನೂನು ವ್ಯವಸ್ಥೆ, ಸದೃಢ ರಾಷ್ಟ್ರೀಯ ಮನೋಭಾವ, ಆರೋಗ್ಯಕರ ಸುದ್ದಿ ಮಾಧ್ಯಮ. ಅನಕ್ಷರತೆಗೆ ಕಾರಣಗಳನ್ನು ತಿಳಿಸಿ. ಬಡತನ, ವಲಸೆ ಹೋಗುವಿಕೆ, ಮಕ್ಕಳ ದುಡಿಮೆ, ಬಾಲ್ಯ ವಿವಾಹ, ಶಿಕ್ಷಣ ಕೊಡಿಸಬೇಕೆಂಬ ಆಸಕ್ತಿಯ ಕೊರತೆ, ಚಿಕ್ಕ ಮಕ್ಕಳ ಲಾಲನೆ ಪಾಲನೆಗೆ ಹಿರಿಯ ಮಕ್ಕಳನ್ನು ಬಳಸಿಕೊಳ್ಳುವುದು, ಪಾಲಕರ ಮನೋಭಾವ. ಸಾಕ್ಷರತೆಯನ್ನು ವೃದ್ಧಿಸಲು ಕೈಗೊಂಡಿರುವ ಕ್ರಮಗಳಾವು? ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ, ವಿಕಲಚೇತನರಿಗೆ ಶಿಕ್ಷಣ ನೀಡಲಾಗುತ್ತಿದೆ, ಮಹಿಳಾ ಶಿಕ್ಷಣ ಮತ್ತು ಮಹಿಳಾ ಜಾಗೃತಿಗೆ ಆದ್ಯತೆ, 1988ರಲ್ಲಿ ಸಾಕ್ಷರತಾ ಮಿಷನ್ ಸ್ಥಾಪನೆ, ಅನಕ್ಷರತೆ ಹೋಗಲಾಡಿಸಲು ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ, ಶಿಕ್ಷಣವನ್ನು ಮೂಲಭೂತವಾಗಿ ಪರಿಗಣಿಸಲಾಗಿದೆ, 2009ರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಜಾರಿ, 6ರಿಂದ 14 ವರ್ಷದ ಒಳಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಜಾರಿ. ಭಾರತ ವಿದೇಶಾಂಗ ನೀತಿ ಹಾಗೂ ಜಾಗತಿಕ ಸವಾಲುಗಳು. ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವಗಳು: ವಸಾಹತುಶಾಹಿತ್ವಕ್ಕೆ ವಿರೋಧ, ಸಾಮ್ರಾಜ್ಯಶಾಹಿತ್ವಕ್ಕೆ ವಿರೋಧ, ವರ್ಣಭೇದಿ ನೀತಿಗೆ ವಿರೋಧ, ಅಲಿಪ್ತ ನೀತಿ, ನಿಶಸ್ತ್ರೀಕರಣಕ್ಕೆ ಬೆಂಬಲ, ವಿಶ್ವಶಾಂತಿಗೆ ಬೆಂಬಲ. ಭಯೋತ್ಪಾದಕ ಪರಿಣಾಮಗಳು ಏನು? ವ್ಯಕ್ತಿಗಳ ಪ್ರಾಣಹಾನಿ, ಆಸ್ತಿಪಾಸ್ತಿಗಳ ನಷ್ಟ, ಆರ್ಥಿಕ ಅಭಿವೃದ್ಧಿಗೆ ಹಿನ್ನಡೆ, ಸಾಮಾಜಿಕ ಸಂಸ್ಕೃತಿಗೆ ಧಕ್ಕೆ, ಮಾನಸಿಕ ವೇದನೆ, ಕಾನೂನು ಸುವ್ಯವಸ್ಥೆಗೆ ಧಕ್ಕೆ, ಭಯದ ವಾತಾವರಣ ಸೃಷ್ಟಿ, ವಿಶ್ವದಲ್ಲಿ ಅಶಾಂತಿ ಸೃಷ್ಟಿ. ಇನ್ನು ಜಾಗತಿಕ ಸಂಸ್ಥೆಗಳು. ವಿಶ್ವಸಂಸ್ಥೆ ಉದ್ದೇಶಗಳನ್ನು ತಿಳಿಸಿ ಎಂದಿದ್ದಾರೆ. ಶಾಂತಿ ಮತ್ತು ಸುಭದ್ರತೆಯನ್ನು ಕಾಪಾಡುವುದು, ರಾಷ್ಟ್ರಗಳ ಮಧ್ಯೆ ಪರಸ್ಪರ ಮೈತ್ರಿಯನ್ನು ಬೆಳೆಸುವುದು, ಮಾನವ ಹಕ್ಕುಗಳ ಬಗ್ಗೆ ನಂಬಿಕೆಯನ್ನು ಹೆಚ್ಚಿಸುವುದು, ಅಂತಾರಾಷ್ಟ್ರೀಯ ಮಟ್ಟದ ನ್ಯಾಯ ಮತ್ತು ಒಡಂಬಡಿಕೆಗಳ ಷರತ್ತುಗಳಿಗೆ ಮನ್ನಣೆ ಒದಗಿಸುವುದು, ರಾಷ್ಟ್ರಗಳ ನಡುವೆ ಸೌಹಾರ್ದತೆಯನ್ನು ಬೆಳೆಸುವುದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ನೀಡುವುದು. ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳನ್ನು ತಿಳಿಸಿ. ಎಲ್ಲ ಸದಸ್ಯ ರಾಷ್ಟ್ರಗಳು ಒಳಗೊಂಡ ಅಂಗಸಂಸ್ಥೆ. ಪ್ರತಿ ಸದಸ್ಯ ರಾಷ್ಟ್ರವು 5 ಸದಸ್ಯರನ್ನು ಕಳಿಸಿಕೊಡುತ್ತದೆ. ಪ್ರತಿ ಸದಸ್ಯ ರಾಷ್ಟ್ರಕ್ಕೆ 1 ಮತದ ಹಕ್ಕು ಮಾತ್ರ. ಸಾಮಾನ್ಯ ಸಭೆ 1 ವರ್ಷದ ಅವಧಿಗೆ ಒಬ್ಬ ಅಧ್ಯಕ್ಷ ಮತ್ತು 17 ಉಪಾಧ್ಯಕ್ಷರನ್ನು ಆರಿಸುತ್ತದೆ. 7 ಸ್ಥಾಯಿ ಸಮಿತಿಗಳಿಗೆ 7 ಮಂದಿ ಅಧ್ಯಕ್ಷರನ್ನು ಆರಿಸಲಾಗುತ್ತದೆ. ಕಾರ್ಯಗಳು: ವಾರ್ಷಿಕ ಆಯವ್ಯಯ ಪಟ್ಟಿಗೆ ಅನುಮತಿ ನೀಡುವುದು, ವಿಶ್ವದ ಪ್ರಮುಖ ವಿದ್ಯಮಾನಗಳ ಚರ್ಚೆ, ವಿಶ್ವಸಂಸ್ಥೆ ಕಾರ್ಯದರ್ಶಿಯನ್ನು ನೇಮಕ ಮಾಡುವುದು, ವಿಶೇಷ ಅಧಿವೇಶನ ಕರೆಯುವುದು, ಜಾಗತಿಕ ಸಂಸತ್ತಿನ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ನೋಡಿ, ಮುಂದಿನ ಒಂದು ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅತ್ಯಂತ ಪ್ರಮುಖವಾದ ಪ್ರಶ್ನೋತ್ತರಗಳಿದ್ದು ಇವುಗಳನ್ನು ಅಭ್ಯಾಸ ಮಾಡಿದರೆ ನಿಮಗೆ ಪರೀಕ್ಷೆಯಲ್ಲಿ ತುಂಬ ಅನುಕೂಲವಾಗುತ್ತದೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.